ಕೆಂಗೇರಿ ಭಾಗದಲ್ಲಿರುವಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಅಗ್ನಿ ಅವಘಡಕ್ಕೆ ಶಾಲೆಯ ಕಟ್ಟಡವೊಂದು ತುತ್ತಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ 3 ಮತ್ತು 4ನೇ ಫ್ಲೋರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ದೊಡ್ಡ ಅನಾಹುತದಿಂದ ಶಾಲಾ ಮಕ್ಕಳು ಪಾರಾಗಿದ್ದಾರೆ. ಬೆಂಗಳೂರಿನಲ್ಲಿ ಭಾರೀ ಅಗ್ನಿ ಅನಾಹುತ ತಪ್ಪಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಿತ್ರಣ ನೋಡಿದ್ರಂತೂ ವಿಪರೀತ ಭಯ ಆಗುತ್ತೆ. ಯಾಕಂದರೆ ಇಡೀ ಫ್ಲೋರೇ ಅಗ್ನಿಯ ನರ್ತನವನ್ನು ನೋಡಬೇಕಾಗಿ ಬಂದಿದೆ. ಇನ್ನೂ ಆಘಾತಕಾರಿ ವಿಚಾರ ಅಂದರೆ ಇಷ್ಟೆಲ್ಲ ಆಗಬೇಕಾದ್ರೆ ಮಕ್ಕಳು ಆ ಕಟ್ಟಡದಲ್ಲಿದ್ದರು, ಪೇರೆಂಟ್ಸ್ ಬಂದಿದ್ರು ಮೀಟಿಂಗ್ಗೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಕೆಂಗೇರಿ ಬಳಿಯ ಕೌಶಲ್ಯ ಸ್ಕೂಲ್ನಲ್ಲಿ ಭಾರಿ ಅನಾಹುತ ಒಂದು ತಪ್ಪಿ ಹೋಗಿದೆ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಆಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ. ಯಾವಾಗ ಬೆಂಕಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತೋ ಆವಾಗ ಎಲ್ಲ ಮಕ್ಕಳನ್ನು ಹೊರಗಡೆ ಕಳಿಸುವಂಥ ವ್ಯವಸ್ಥೆಗಳು ಕೂಡ ಆಯಿತು. ಸೊ ಹೀಗಾಗಿ ಭಾರಿ ಅನಾಹುತ ಕೂಡ ತಪ್ಪಿ ಹೋಗಿದೆ. ಒಳಗಡೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬೆಂಕಿಯನ್ನು ನಂದಿಸುವಂಥ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದ್ದಾರೆ. ಸದ್ಯಕ್ಕೆ ಬೆಂಕಿಯನ್ನು ಹತೋಟಕ್ಕೆ ತೆಗೆದುಕೊಳ್ಳುವಂಥದ್ದು, ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಸೊ ಹೀಗಾಗಿ ಯಾವುದೇ ಅನಾಹುತಗಳು ಕೂಡ ಆಗಲಿಲ್ಲ. ಸೊ ಇದು ಸುಮಾರು ಒಂದು 50ಕ್ಕೂ ಹೆಚ್ಚು ಮಕ್ಕಳು ಇವತ್ತು ಒಳಗಡೆ ಸ್ಕೂಲಲ್ಲಿ ಇದ್ರು. ಸೊ ಯಾವಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಆವಾಗ ಹೊರಗಡೆ ಹಾಕುವಂಥ ಪ್ರಯತ್ನ ಕೂಡ ಆಯಿತು. ಅಂದರೆ ಮಕ್ಕಳನ್ನು ಹೊರ ಕಳಿಸುವಂಥದ್ದು. ಈಗ ಆತಂಕಕ್ಕೆ ಒಳಗಾಗಿರುವಂಥ ಸುಮಾರು ಫ್ಯಾಕಲ್ಟಿಗಳು ಕೂಡ ಈಗ ಹೊರಗೆ ಬಂದಿದ್ದಾರೆ. ಮಾತನಾಡಿಸ್ತೀನಿ, ಕೇಳ್ತೀನಿ. ಮೇಡಮ್, ಎಕ್ಸಾಕ್ಟ್ ಆಗಿ ಏನಾಯಿತು, ಏನಾಯ್ತು ಏನೂ ಗೊತ್ತಿಲ್ಲ ಸರ್. ಎಲ್ಲರೂ ವೆಕೇಟ್ ಮಾಡಕ್ಕೆ ಹೇಳಿದ್ರು, ನಾವು ಕೆಳಗಡೆ ಬಂದ್ವಿ ಅಷ್ಟೇ. ನೀವು ಎಲ್ಲಿದ್ರೆ ಅವಾಗ ಬೆಂಕಿ ಕಾಣಿಸ್ಕೊಂಡಾಗ? ಥರ್ಡ್ ಫ್ಲೋರಲ್ಲಿ. ಏನು ಸ್ಪ್ರೆಡ್ ಆಗಿತ್ತು? ನಾವು ನೋಡಿಲ್ಲ ಸರ್. ವೆಕೇಟ್ ಮಾಡಕ್ಕೆ ಹೇಳಿದ್ರು ಅಷ್ಟೇ, ನಾನು ನೋಡಿಲ್ಲ ಸರ್ ಅದು.